ಸ್ನೇಹಿತರೆ, ನಾಳೆ ಏಪ್ರಿಲ್ 26, 27, 28, 29 ಸ್ನೇಹಿತರೆ, ಹೌದು, ಈ 3-4 ದಿನಗಳಲ್ಲಿ ಕಂಪಲ್ಸರಿಯಾಗಿಯೂ ಕೂಡ ನಿಮ್ಮ ಖಾತೆಗಳಿಗೆ 2,000 ರೂಪಾಯಿ ಜಮಾ. ಹೌದು ವೀಕ್ಷಕರೇ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಭಿವೃದ್ಧಿ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ 19ನೆಯ ಕಂತಿನ ಹಣ ಜೊತೆಗೆ 20ನೆಯ ಕಂತಿನ ಹಣವನ್ನು ಟೋಟಲ್ ಆಗಿ ನಾವು 2,000 ಜೊತೆಗೆ ಇನ್ನೂ 2,000 ರೂಪಾಯಿ ಹಣವನ್ನು ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ನಾವು ಮಹಿಳೆಯರ ಖಾತೆಗಳಿಗೆ ಹಣ ಹಾಕ್ತೀವಿ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಹೌದು ವೀಕ್ಷಕರೇ, ಹೌದು, ಕಂಪಲ್ಸರಿಯಾಗಿಯೂ ಕೂಡ ತಪ್ಪದೆ ನಿಮ್ಮ ಖಾತೆಗಳಿಗೆ ಹಣ ಕೂಡ ಬರಬೇಕಾದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಏಕೆಂದ್ರೆ ಈಗಾಗಲೇ ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೇವಲ ಇಲ್ಲಿ 18ನೆಯ ಕಂತಿನ ಹಣ ಮಾತ್ರ ಬಂದಿರುವಂತದ್ದು. ಈಗ 19ನೆಯ ಕಂತಿನ ಹಣವನ್ನು ಕೂಡ 26, 27, 28, 29ನೇ ತಾರೀಕಿನ ಒಳಗಡೆ ತಪ್ಪದೆ ಖಾತೆಗಳಿಗೆ 4,000 ರೂಪಾಯಿ ಹಣವನ್ನು ಜಮಾವಣೆ ಮಾಡಲು ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸ್ನೇಹಿತರೆ. ಹೌದು ವೀಕ್ಷಕರೇ, ಇದರ ಬಗ್ಗೆನೂ ಕೂಡ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ ಮತ್ತು ಇಲ್ಲಿ ಯಾವ ಜಿಲ್ಲೆಗಳು ಅಂದ್ರೆ ಟೋಟಲ್ ಆಗಿ ಇಲ್ಲಿ 22 ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ಸ್ನೇಹಿತರೆ. ಹೌದು, ಹಾಗಿದ್ರೆ ಆ 22 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಫಲಾನುಭವಿಗಳ ಖಾತೆಗಳಿಗೆ ನೇರವಾಗಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ವಾ ಎಂಬುದರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ತಡಕ್ಕೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪೂರ್ತಿಯಾದ ಮಾಹಿತಿ ಏನು ಬಂದಿದೆ ಅಂತ ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ 18ನೆಯ ಕಂತಿನ ಹಣ ಮಾತ್ರ ಪಡೆದುಕೊಂಡವರಿಗೆ ಇಲ್ಲಿ 19ನೆಯ ಕಂತಿನ ಹಣ 2,000 ಮತ್ತು 20ನೆಯ ಕಂತಿನ ಹಣ ಕೂಡ 2,000 ಸ್ನೇಹಿತರೆ. ಹೌದು, 19ನೆಯ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಈಗಾಗಲೇ ಬಿಡುಗಡೆ ಆಗ್ತಾ ಇರುವಂತದ್ದು. ಏಕೆಂದ್ರೆ ಅವರು ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾರ್ಚ್ ತಿಂಗಳಿನಲ್ಲಿ 16ನೆಯ ಕಂತಿನ ಹಣ ಬಿಡುಗಡೆ ಮಾಡಿದ್ರು, ಅದು ಓಕೆ. 17ನೆಯ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ರು, ಅದು ಓಕೆ. ಈಗ ಬೇಕಾಗಿರೋದಲ್ಲಿ 18ನೆಯ ಕಂತಿನ ಹಣ. ಅಂದ್ರೆ 18ನೆಯ ಕಂತಿನ ಹಣ ಕೂಡ ಏಪ್ರಿಲ್ ತಿಂಗಳಿನ 2ನೇ ತಾರೀಕು ಅಂದ್ರೆ ಮೊದಲನೇ ವಾರದಲ್ಲಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ರು, ಅದು ಕೂಡ ಓಕೆ. ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಕೇಳ್ತಾ ಇರುವುದು ಇದು ಒಂದೇ ಪ್ರಶ್ನೆ, ಏನೆಂದರೆ ಸರ್ ನಮಗೆ 19ನೆಯ ಕಂತಿನ ಹಣ ಬಂದಿಲ್ಲ, 20ನೆಯ ಕಂತಿನ ಹಣ ಬಂದಿಲ್ಲ ಅಂತ ಬಹಳಷ್ಟು ಫಲಾನುಭವಿಗಳು ಕೂಡ ಇದೇ ಮಾತನ್ನು ಹೇಳ್ತಾ ಇರುವಂತದ್ದು ಸ್ನೇಹಿತರೆ. ನೋಡಿ, ನಿಮಗೆ 19ನೆಯ ಕಂತಿನ ಹಣ ಕೂಡ ಬರುತ್ತದೆ ಮತ್ತು 20ನೆಯ ಕಂತಿನ ಹಣ ಕೂಡ ಬರುತ್ತದೆ, ತಪ್ಪದೆ ಬರುತ್ತದೆ ವೀಕ್ಷಕರೇ, 4,000 ರೂಪಾಯಿ ಹಣ. ಹೌದು, ಏಕೆಂದರೆ ನೋಡಿ, ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿರುವ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಮತ್ತು ಎಲ್ಲರೂ ಸೇರಿ ಕೂಡ ಒಂದು ಸಭೆಯನ್ನು ನಡೆಸಿರುವಂತದ್ದು ಸ್ನೇಹಿತರೆ. ಖಂಡಿತವಾಗಿಯೂ ಕೂಡ ಅವರು ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗಾಗಲೇ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಂದು ಜಿಲ್ಲೆಗಳಿಗೂ ಅಂದರೆ ಟೋಟಲ್ ಆಗಿ 30-31 ಜಿಲ್ಲೆಗಳಲ್ಲಿ ಇರುವಂತಹ ಟೋಟಲ್ ಆಗಿ ಇಲ್ಲಿ ಎಷ್ಟು ಜನ ಅಂದ್ರೆ 1,28,00,000 ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವಂತದ್ದು. ಈ 1,28,00,000 ಗೃಹಲಕ್ಷ್ಮಿ ಫಲಾನುಭವಿಗಳು ಇರುವ ಕಾರಣದಿಂದ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ 2,000 ರೂಪಾಯಿ ಇದಂತೆ ಇಲ್ಲಿ ಟೋಟಲ್ ಆಗಿ 2,500ದಿಂದ 3,000 ಕೋಟಿ ಹಣವನ್ನು ಬೇಕೇ ಬೇಕು. ಸೊ ಅದಕ್ಕಾಗಿ ಈಗಾಗಲೇ ಸಚಿವೆಯಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗಾಗಲೇ ಅಷ್ಟು ರೂಪಾಯಿ ಹಣವನ್ನು ಸ್ಟೇಜರಿಗೆ ಇಲ್ಲಿ ಬರೆಸಿಕೊಂಡಿರುವಂತದ್ದು, ಅಂದ್ರೆ ಸ್ಟೇಜರಿಗೆ ತರಿಸಿಕೊಂಡಿರುವಂತದ್ದು ಸ್ನೇಹಿತರೆ. ಈಗ ಬಾಕಿ ಇರುವುದು ಏನಂದ್ರೆ ಇಲ್ಲಿ ಸ್ಟೇಜರಿಯಿಂದ ಮಹಿಳೆಯರ ಖಾತೆಗಳಿಗೆ ಹಾಕೋದು ಇಷ್ಟೇ ಬಾಕಿ ಇರುವಂತದ್ದು. ಇಲ್ಲಿ ಡಿಬಿಟಿ ಮುಖಾಂತರ ಈ ಕೆಲಸವನ್ನು ವರ್ಕ್ ಆಗುತ್ತದೆ. ಅದಕ್ಕಾಗಿ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ಡಿಬಿಟಿ ಮುಖಾಂತರ ಹಣವನ್ನು ಬರಬೇಕಾದ್ರೆ ನೋಡಿ ವೀಕ್ಷಕರೇ, ಈ ಒಂದು ರೂಲ್ಸ್ ಅನ್ನು ಎಲ್ಲರೂ ಕೂಡ ಪಾಲಿಸಬೇಕು, ಅವರು ಇವರು ಅಂತಲ್ಲ, ಎಲ್ಲರೂ ಕೂಡ. ಏಕೆಂದರೆ ನೀವು ಡಿಬಿಟಿ ಮುಖಾಂತರ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ಕಂಪಲ್ಸರಿಯಾಗಿಯೂ ಕೂಡ ನಿಮಗೆ 18ನೆಯ ಕಂತಿನ ಹಣವನ್ನು ಯಾವ ಬ್ಯಾಂಕಿಗೆ ಜಮಾವಣೆ ಆಗಿರುತ್ತದೆಯಲ್ಲ ಆ ಬ್ಯಾಂಕಿಗೆ ನೀವು ಒಂದು ಸಲ ಭೇಟಿ ನೀಡಿ ನೀವು ನಿಮ್ಮ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ತೆಗೆದುಕೊಂಡು ನೀವು ಸೀಡಿಂಗ್ ಮಾಡಿಸಬೇಕು. ಹೌದು, ತಪ್ಪದೆ ನೀವು ಸೀಡಿಂಗ್ ಮಾಡಿಸಿದರೆ ಮಾತ್ರ ಇಲ್ಲಿ ಸರ್ಕಾರದಿಂದ ನೇರವಾಗಿ ಡಿಬಿಟಿ ಮುಖಾಂತರ ಹಣವನ್ನು ಬರುತ್ತದೆ. ಡಿಬಿಟಿ ಮುಖಾಂತರ ಹಣವನ್ನು ಬರುವ ಕಾರಣದಿಂದ ತಪ್ಪದೆ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ 18ನೆಯ ಕಂತಿನ ಹಣವನ್ನು ಪಡೆದುಕೊಂಡವರಿಗೆ ಮಾತ್ರ ಇದು ನಾನು ಹೇಳ್ತಾ ಇರೋದು. ಏಕೆಂದ್ರೆ ಒಬ್ಬರು ಕೇಳ್ತಾ ಇರ್ತೀರಿ, ಸರ್ ನಮಗೆ 18ನೆಯ ಕಂತಿನ ಹಣನೇ ಬಂದಿಲ್ಲ, 19ನೆಯ ಕಂತಿನ ಹಣನೇ ಬಂದಿಲ್ಲ ಅಂತ ಕೇಳ್ತಾ ಇರ್ತೀರಿ. ಸ್ನೇಹಿತರೆ ನೋಡಿ, 19ನೆಯ ಕಂತಿನ ಹಣ ಬರಬೇಕಾದ್ರೆ ಟೋಟಲ್ ಆಗಿ ನೀವು 18ನೆಯ ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿರಲೇಬೇಕು. ಏಕೆಂದ್ರೆ 18ನೆಯ ಕಂತಿನ ಹಣವನ್ನು ಪಡೆದುಕೊಂಡಿದ್ದರೆ 19ನೆಯ ಕಂತಿನ ಹಣವನ್ನು ಯಾವುದೇ ತೊಂದರೆ ಇಲ್ಲದೆ ಬರುತ್ತದೆ. ನೀವು ಇಲ್ಲಿ ಮೊದಲಿಗೆ ನೀವು 18ನೆಯ ಕಂತಿನ ಹಣವನ್ನು ಪಡೆದುಕೊಂಡಿಲ್ಲ ಅಂದ್ರೆ ಯಾವುದೋ ಒಂದು ಸಮಸ್ಯೆಯಿಂದ ನಿಮಗೆ 19ನೆಯ ಕಂತಿನ ಹಣ ಕೂಡ ಬರಲ್ಲ. ಅದಕ್ಕಾಗಿ ಯಾವ ಸಮಸ್ಯೆ ಅಂದ್ರೆ ಕಂಪಲ್ಸರಿಯಾಗಿಯೂ ಕೂಡ ನೀವು ಸೀಡಿಂಗ್ ಮಾಡಿಸಬೇಕು. ಈ ಸೀಡಿಂಗ್ ಅನ್ನೋದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಅದಕ್ಕಾಗಿ ಕಂಪಲ್ಸರಿಯಾಗಿಯೂ ಕೂಡ ಸೀಡಿಂಗ್ ಮಾಡಿಸಿ ಅತಿ ಬೇಗನೆ ನೀವು 4,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ಇಲ್ಲಿ ಒಬ್ಬರು ಕೇಳ್ತಾ ಇರುವಂತದ್ದು ಈಗ ಯಾವ ಜಿಲ್ಲೆಗಳಿಗೂ ಕೂಡ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಅಂತ. ಸ್ನೇಹಿತರೆ
ಸ್ನೇಹಿತರೆ ನೋಡಿ ಇಲ್ಲಿ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಅಂತ ಇಲ್ಲಿ ಜಿಲ್ಲೆಗಳನ್ನು ಒಡೆದಿರುವಂತದ್ದು. ಏಕೆಂದರೆ ಮೊದಲನೇ ಹಂತದಲ್ಲಿ ಬರುವಂತಹ ಈ 22 ಜಿಲ್ಲೆಗಳು. ಹಾಗಿದ್ದರೆ ಆ ಜಿಲ್ಲೆಗಳಲ್ಲಿ ಕೂಡ ನೀವು ಕೂಡ ಒಬ್ಬರಾಗಿದ್ದರೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ. ಹಾಗಿದ್ರೆ ಆ 22 ಜಿಲ್ಲೆಗಳು ಯಾವ ಅಂತ ತಿಳಿದುಕೊಳ್ಳುತ್ತಾ ಹೋಗೋದಾದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಹಾಸನ ಜಿಲ್ಲೆ, ಕೋಲಾರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ದೊಡ್ಡಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹಾಸನ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಮಂಗಳೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಉಡುಪಿ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ರಾಯಚೂರು ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಮತ್ತು ವಿಜಯಪುರ ಜಿಲ್ಲೆ ಸ್ನೇಹಿತರೆ. ನೋಡಿ ವೀಕ್ಷಕರೇ, ಈ 22 ಜಿಲ್ಲೆಗಳು ಹೌದು 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 ಈ 22 ಜಿಲ್ಲೆಗಳಲ್ಲಿ ಇರುವಂತಹ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಯಾರೇ ಇರಲಿ ಖಂಡಿತವಾಗಿಯೂ ಕೂಡ ನಿಮಗೆ 19ನೆಯ ಕಂತಿನ ಹಣ 2,000 ಮತ್ತು 20ನೆಯ ಕಂತಿನ ಹಣ ಕೂಡ 2,000, ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ತಪ್ಪದೆ ಬರುತ್ತಿರುವಂತದ್ದು. ತಪ್ಪದೆ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ 4,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ಈ ಒಂದು ಕೆಲಸವನ್ನು ಎಲ್ಲರೂ ಕೂಡ ಮಾಡಿ. ಅಂದ್ರೆ ನಾನು ಮೊದಲಿಗೆ ಹೇಳಿರುವ ಹಾಗೆ ನೀವು ಸೀಡಿಂಗ್ ಮಾಡಿಸಿ ಅತಿ ಬೇಗನೆಯಲ್ಲಿ 4,000 ರೂಪಾಯಿ ಹಣವನ್ನು ಪಡೆದುಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ ನೋಡಿ, ಏಪ್ರಿಲ್ 24, ಏಪ್ರಿಲ್ 25, ಏಪ್ರಿಲ್ 26, ಏಪ್ರಿಲ್ 27, ಏಪ್ರಿಲ್ 28 ಈ ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಇಲ್ಲಿ 19ನೆಯ ಕಂತಿನ ಹಣ 2,000, ಇಲ್ಲವಾದರೆ 20ನೆಯ ಕಂತಿನ ಹಣವನ್ನು ಲೈಕ್ ಇಲ್ಲಿ 19ನೆಯ ಕಂತಿನ ಹಣ ಆದ್ರೂ ಕಂಪಲ್ಸರಿ ಆಗಿಯೂ ಕೂಡ ಬಂದೇ ಬರುತ್ತದೆ. 2,000 ರೂಪಾಯಿ ಹಣ ಅಂತೂ ಕಂಪಲ್ಸರಿ ಆಗಿಯೂ ಕೂಡ ಬರುತ್ತಿದೆ ವೀಕ್ಷಕರೇ. ಯಾವ ಸಂಶಯವೂ ಬೇಡ. ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಂದಿದ್ದರೆ ಇಲ್ಲಿ ನೀವು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಬೇಕು. ಏನೆಂದರೆ ನಿಮಗೆ ಇಲ್ಲಿ ಹಣವನ್ನು ಬಂದಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ತಪ್ಪದೆ ನಮಗೆ ಕಮೆಂಟ್ ಮೂಲಕ ಮಾಹಿತಿಯನ್ನು ಕೊಡಿ ಮತ್ತು ನಿಮಗೆ ಇಷ್ಟವಾದರೆ ಒಂದೇ ಒಂದು ಲೈಕ್ ಕೂಡ ಮಾಡಬಹುದು ಸ್ನೇಹಿತರೆ. ನೋಡಿ, ಇಲ್ಲಿ ತನಕ ಟೈಮ್ ಕೊಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ನಾವು ಇದೇ ರೀತಿಯಾಗಿ ಕೂಡ ಗೃಹಲಕ್ಷ್ಮಿ ಆಗಲಿ, ಅನ್ನಭಾಗ್ಯ ಆಗಲಿ ಮತ್ತು ಸರ್ಕಾರದಿಂದ ಬರುವಂತಹ ಪ್ರತಿದಿನದ ಪ್ರತಿಯೊಂದು ಅಪ್ಡೇಟ್ಗಳು ನಿಮಗೆ ದಿನನಿತ್ಯ ಬೇಕಾದರೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ವೀಕ್ಷಕರ, ವಿಡಿಯೋನ ಇಷ್ಟವಾದರೆ ಒಂದೇ ಒಂದು ಲೈಕ್ ಮಾಡಿ. ಏಕೆಂದರೆ ನಾವು ಪ್ರತಿಯೊಂದು ವಿಡಿಯೋನ ಮಾಡಲು ಬಹಳಷ್ಟು ಕಷ್ಟಪಟ್ಟಿರುತ್ತೇವೆ. ಅದಕ್ಕಾಗಿ ಕಂಪಲ್ಸರಿ ಆಗಿಯೂ ಕೂಡ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಸ್ನೇಹಿತರೆ. ವೀಕ್ಷಕರೇ, ನಾವು ಮತ್ತೊಂದು ಅಪ್ಡೇಟ್ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ.